ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ನಿನ್ನೆ ನಾಪತ್ತೆಯಾಗಿರೋ 4 ಮಕ್ಕಳು ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ನೀಡಿದ ಉತ್ತರ ವಿಭಾಗ ಡಿಸಿಪಿ ಧರ್ಮೇಂದರ್ ಕುಮಾರ್ ಮೀನಾ, ಕ್ಲೂ ಸಿಕ್ಕಿದೆ, ಟ್ರೇಸ್ ಮಾಡ್ತೀವಿ. ಮಕ್ಕಳ ಜೊತೆ ಹೋಗಿರೋ ಯುವತಿ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಮಾಡಿದ್ದಲ್ಲದೆ ಮೊಬೈಲ್ ಸಹ ಸ್ವಿಚ್ ಆಫ್ ಮಾಡಿದ್ದಾಳೆ. ರೈಲಿನ ಮೂಲಕ ಮಕ್ಕಳೊಂದಿಗೆ ಹೋಗಿರುವ ಮಾಹಿತಿ ಇದ್ದು ಮಂಗಳೂರಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು ಶೀಘ್ರವೇ ಪತ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದು ಮೇಜರ್ ಹುಡುಗಿ ಮತ್ತು 3 ಮೈನರ್ ಕಿಡ್ಸ್ ಇದು ನಿನ್ನೆ ಬೆಳಗ್ಗೆ ಹೋಗಿದ್ದಾರೆ ಮನೆ ಬಿಟ್ಟು. 4 ಜನ ಅವರೇ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿ, ಇದು ಕ್ರಿಕೆಟ್ ಕಿಟ್ ಕೂಡ ಪ್ಯಾಕ್ ಮಾಡಿದ್ದಾರೆ, ಸ್ಲೀಪರ್ಸ್, ಪಿಲ್ಲೋ, ಇದು ಮಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು 4 ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಮ್ಮ ಹತ್ರ ಕ್ಲೂ ಇದೆ, ಬೇಗನೆ ಅದು ಕೂಡ ಟ್ರೇಸ್ ಆಗುತ್ತೆ. ಇನ್ನು ಮಕ್ಕಳು ನಾಪತ್ತೆಯಾಗುವುದಕ್ಕೂ ಮುನ್ನ ಬರೆದಿಟ್ಟಿದ್ದ ಚೀಟಿ ಪತ್ತೆಯಾಗಿದೆ. ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ಮೊದಲೇ ಲಿಸ್ಟ್ ಮಾಡಿದ್ರಂತೆ. ಸಾಕ್ಸ್, ಬಟ್ಟೆಗಳು, ಆಧಾರ್, ಚಿನ್ನ, ಹಣ, ನೀರಿನ ಬಾಟಲ್, ಟವೆಲ್, ಬ್ರಷ್, ಚಪ್ಪಲಿಯನ್ನ ತೆಗೆದುಕೊಂಡು ಹೋಗುವ ಬಗ್ಗೆ ಉಲ್ಲೇಖ ಮಾಡಿದ್ದಾರಂತೆ. ಇದನ್ನೆಲ್ಲ ನೋಡಿದ್ರೆ ಬಹಳ ದಿನದ ಟ್ರಿಪ್ಗೆ ಪ್ಲಾನ್ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ. ಇನ್ನು ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಶನಿವಾರ ನಾಪತ್ತೆಯಾಗಿದ್ದ 3 ಬಾಲಕರು ಇಂದು ಪತ್ತೆಯಾಗಿದ್ದಾರೆ. ಶನಿವಾರ ಬೆಳಗ್ಗೆ ವಾಕಿಂಗಿಗೆ ಹೋಗಿದ್ದವರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಮೊದಲು ಮಂಗಳೂರಿಗೆ ಹೋಗುವ ಪ್ಲಾನ್ ಮಾಡಿದ್ದವರು ಕೊನೆಗೆ ಮೈಸೂರು ಕಡೆ ಹೋಗಿದ್ರು. ಭಾನುವಾರ ಮೈಸೂರಿನಲ್ಲೇ ಸುತ್ತಾಡಿ ರಾತ್ರಿ ಮೈಸೂರಿನಿಂದ ಬೆಂಗಳೂರಿಗೆ ಟ್ರೇನ್ನಲ್ಲೇ ವಾಪಸ್ ಆಗಿದ್ದಾರೆ. ಬೆಳಗ್ಗೆ ಆನಂದರಾವ್ ಸರ್ಕಲ್ ಬಳಿ ಓಡಾಡ್ತಿದ್ದವರನ್ನ ಅಲ್ಲೇ ಚಿಂದಿ ಆಯ್ತಾ ಇದ್ದ ಯುವಕನೊಬ್ಬ ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಸ್ಥಳಕ್ಕೆ ಬಂದ ಉಪ್ಪಾರಪೇಟೆ ಪೊಲೀಸರು ಮಕ್ಕಳನ್ನ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಕೇಳೋ ರೀತಿ ನನಗೆ ಸ್ಪೋರ್ಟ್ಸಲ್ಲಿ ಸಪೋರ್ಟ್ ಮಾಡಲ್ಲ, ನನಗೆ ಎಜುಕೇಷನಲ್ಲಿ ಪ್ರೆಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ 5 ಗಂಟೆ ತಗೊಂಡು ಮಲಿಕೋ, 6 ಗಂಟೆ ತಗೊಂಡು ಮಲಿಕೊಂಡು ಸ್ವಲ್ಪ ಎದ್ದು ಓದ್ಕೊಳ್ಳಪ್ಪ ಅಂತ ಹೇಳೋದು ಸಹಜ ಗುಣ. ಅದು ಎಲ್ಲರೂ ಹೇಳ್ತಾರೆ. ಅಥವಾ ನೀನು ಟೈಮ್ ಪಾಸ್ ಮಾಡಬೇಡ, ಓದಬೇಡ, ಮೊಬೈಲ್ ನೋಡಬೇಡ, ಅದೆಲ್ಲರೂ ಹೇಳೋದು ಸಹಜ. ಅದು ಅದೇ ಥರ ನಾವು ಕೂಡ ಮಾಡಿದ್ವಿ ಅಷ್ಟೇ. ಅವ್ನು ಹಂಗೆ ಓಡೋಗ್ಬಿಟ್ಟ ಅಂದ್ಬಿಟ್ಟು ನಾವು ಇಲ್ಲ ನೀನು ಸ್ಪೋರ್ಟ್ಸ್ಗೆ ಹೋಗ್ಬಿಡು, ನೀನು ಬೇಡ ನೀನು ಓಡೋಗ್ಬಿಟ್ಟಿದ್ಯಾ ಅಂದ್ಬಿಟ್ಟು ನಾವು ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಸ್ವಲ್ಪ ಇದನ್ನು ಮಾಡ್ತೀವಿ, ಟ್ಯೂನ್ ಅಪ್ ಮಾಡ್ತೀವಿ. ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ಧಾರಾಕಾರ ಮಳೆಯಿಂದಾಗಿ ಮೆಜೆಸ್ಟಿಕ್ ಬಳಿಯ ರೈಲ್ವೆ ಸೇತುವೆ ತಡೆಗೋಡೆ ಕುಸಿದು ಬಿದ್ದಿದೆ. ಗೋಡೆ ಮೇಲೆ ನಿರ್ಮಾಣ ಆಗಿರುವ ಕಟ್ಟಡಗಳಿಗೆ ಆತಂಕ ಎದುರಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಬಿಬಿಎಂಪಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಮಳೆಗಾಲ ಬಂತಂದ್ರೆ ಸಾಕು, ಕಲಬುರಗಿ ಜಿಲ್ಲೆಯ ತೆಲಗಬಾಳ ಗ್ರಾಮಸ್ಥರು ನರಕ ಅನುಭವಿಸುತ್ತಾರೆ. ತೆಲಗಬಾಳದಿಂದ ಕಡಕೋಳಕ್ಕೆ ಹೋಗಬೇಕು ಅಂದ್ರೆ ಎದೆಮಟ್ಟದ ನೀರಿನಲ್ಲೇ ನಿತ್ಯ ಸಂಚಾರ ಮಾಡಬೇಕು. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಸೇತುವೆ ನಿರ್ಮಿಸುವಂತೆ ಅದೆಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಮಳೆರಾಯ ಅವಾಂತರ ಸೃಷ್ಟಿಸುತ್ತಿದ್ದಾನೆ. ಎಡಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ತಿಕೋಟ ತಾಲೂಕಿನ ಕಳ್ಳಕವಟಗಿ ಗ್ರಾಮದಲ್ಲಿ ಬೆಳೆದಿದ್ದ 2 ಎಕರೆ ಕಬ್ಬು ನೆಲಕಚ್ಚಿದೆ. ರೈತ ಕೃಷ್ಣಪ್ಪ ಅನ್ನೋರು ಸುಮಾರು 1.5 ಲಕ್ಷ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ರು. ಇನ್ನೇನು ಕಬ್ಬು ಕಟಾವು ಮಾಡಬೇಕು, ಒಳ್ಳೆ ಲಾಭ ಸಿಗುತ್ತೆ ಅನ್ನುವಷ್ಟರಲ್ಲಿ ಎಲ್ಲವೂ ಮಣ್ಣು ಪಾಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ 100 ಎಕರೆ ಜಮೀನು ಜಲಾವೃತವಾಗಿದೆ. ರಾಯಚೂರು ತಾಲೂಕಿನ ಹುಣಿಸಿಹಾಳ ಹುಡ ರಘುನಾಥಹಳ್ಳಿಯಲ್ಲಿ ಬೆಳೆದಿದ್ದ ಹತ್ತಿ, ಭತ್ತ, ತೊಗರಿ ಸಂಪೂರ್ಣ ಹಾನಿಯಾಗಿದೆ. ಇನ್ನೇನು ಕಟಾವಿಗೆ ಬಂದಿದ್ದ ಬೆಳೆ ಮಳೆಗೆ ಸರ್ವನಾಶವಾಗಿರುವುದಕ್ಕೆ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚಳ್ಳಕೆರೆ ನಗರದ ಮೈರಾಡ ಕಾಲೋನಿಗೆ ಮಳೆ ನೀರು ನುಗ್ಗಿ ಜನರು ಪರದಾಡಿದ್ರು. ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ನಮ್ಮ ಸಮಸ್ಯೆಗೆ ಮುಕ್ತಿ ಸಿಕ್ತಿಲ್ಲ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಮೂರ್ನಾಲ್ಕು ಮನೆ 5-6 ಮನೆ ದೋಸ ಅವ್ನ ಕಾಪಾಡ್ರಿ ಹಳದಾಗಿವೆ. ರಾಜ್ಯದಲ್ಲಿ ಮಳೆ ಸೃಷ್ಟಿಸ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ಭಾರಿ ಮಳೆಯಿಂದಾಗಿ ದಾವಣಗೆರೆಯ ಐಗೂರು ಗೊಲ್ಲರಹಟ್ಟಿಯಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಪಡಿತರ ಧಾನ್ಯ ವಿತರಕ ಸಿದ್ದಪ್ಪ ದಂಪತಿ ಇಬ್ಬರು ಮಕ್ಕಳು ಹಾಗೂ ತಂದೆ ಮನೆಯಲ್ಲಿ ಇದ್ದಾಗಲೇ ಘಟನೆ ಸಂಭವಿಸಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ. ಆದರೆ ಮನೆಯಲ್ಲಿದ್ದ ಪೀಠೋಪಕರಣ, ದವಸ ಧಾನ್ಯಗಳು ಮಣ್ಣು ಪಾಲಾಗಿವೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಕೆಆರ್ಪೇಟೆಯ ಕುಂದೂರು ಬಳಿಯ ಸೇತುವೆ ನೆಲಕಚ್ಚಿದೆ. ತಡರಾತ್ರಿ ವೇಳೆ ಸೇತುವೆ ಕುಸಿದಿದ್ದರಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ದೆಹಲಿಯ ಸೇವಾ ಭವನದಲ್ಲಿ ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರದ ಮಹತ್ವದ ಸಭೆ ನಡೆದಿದೆ. ಈ ವೇಳೆ ತಮಿಳುನಾಡಿಗೆ ನೀರು ಹರಿಸುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕದಿಂದ 28.6 ಟಿಎಂಸಿ ಬಾಕಿ ಇರೋ ನೀರನ್ನ ಬಿಡುವಂತೆ ತಮಿಳುನಾಡು ಮನವಿ ಸಲ್ಲಿಸಿದೆ.